ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹಸ್ಬೆಂಡ್ ಮೌನವಾಗಿದ್ದೀರಾ? ನಾಳೆಯಿಂದ ನನ್ನಿಂದ ಮುಕ್ತಿ ಸಿಗತ್ತೆ ಅಂತ ಬೇಜಾರಾಗಿದ್ದೀರಾ? ನೀವು ನನ್ನಿಂದ ದೂರ ಹೋದ್ರೆ ಖುಷಿ ಆಗತ್ತೆ ಹೊರತು ಬೇಜಾರಾಗಲ್ಲ. ಸುಮ್ನೆ ಬಾಯಿಗೆ ಬಂದಂಗ ಏನಾರ ಮಾತಾಡ್ಬೇಡಿ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಆಗಲ್ಲ. ಯಾಕೆ? ಯಾರಾದ್ರೂ ಮಾತಾಡ್ತಿರ್ಬೇಕು ಇಲ್ಲ ಹಾಡ್ಬೇಕು, ಆಗ್ಲೇ ಮಜಾ ಬರೋದು. ಬೇಡ. ಹಾಗಾದ್ರೆ ನೀವ್ ಹಾಡಿ. ನಾನಾ? ಅವತ್ ನಿಮ್ಗೋಸ್ಕರ ನಾನ್ ಹಾಡ್ಲಿಲ್ವಾ? ಯಾವ ಹಾಡು ಹಾಡಿದ್ರಿ? ಅದೇ ಆಕಾಶ ದೀಪವು ನೀನು. ನಂಗೆ ಅಷ್ಟಾಗ ಹಾಡಕ್ ಬರಲ್ಲ ರೀ. ಎಷ್ಟ್ ಬರುತ್ತೋ ಅಷ್ಟ್ ಹಾಡಿ ಹಸ್ಬೆಂಡು. ಅದೇ ನಗ್ತಾ ನಗ್ತಾ ನನ್ನೇ ನೋಡ್ ಹಾಡ್ಬೇಕು, ಇಲ್ಲಾಂದ್ರೆ ನಿಮ್ ಹಾಡ್ ಕ್ಯಾನ್ಸಲ್, ನಾನೇ ಹಾಡಕ್ ಶುರು ಮಾಡ್ಬಿಡ್ತೀನಿ. ಬೇಡ ಬೇಡ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇ. ಏನ್ ಹಸ್ಬೆಂಡು ಹಾಡ್ ಮುಗ್ದೋಯ್ತಾ? ಮುಗೀತು. ಆದ್ರೆ ಮತ್ತೆ ಹಾಡಿ ಅಂತ ಗೋಳಿಕೋಬೇಡಿ. ಸರಿ, ನನ್ಗೋಸ್ಕರ ಹಾಡಿದ್ದಕ್ಕೆ ಥ್ಯಾಂಕ್ಸ್. ಸರಿ, ಈಗ ಎಲ್ಗ ಹೋಗ್ಬೇಕು ಹೇಳಿ? ಅಯ್ಯೋ, ಕರ್ಕೊಂಡ್ ಹೋಗ್ತಿರೋದ್ ನೀವು, ಎಲ್ಲಾದ್ರೂ ಹೋಗಿ. ರೀ, ಕರ್ಕೊಂಡ್ ಹೋಗಿ ಅಂತ ಕೇಳ್ಕೊಂಡವ್ರು ನೀವು, ಎಲ್ಗೋಗ್ಬೇಕಂತ ನೀವ್ ಹೇಳ್ಬೇಕು. ನನ್ ದೇವ್ರ ಹತ್ರ ಕರ್ಕೊಂಡ್ ಹೋಗ್ತೀರಾ? ಏನ್ರಿ ನೀವು ಸಾಯಕ್ಕೆಲ್ಲ ಆಸೆ ಪಡ್ತೀರಾ? ಡಿವೋರ್ಸ್ ತಗೊಂಡ್ ದೂರ ಆದವರೆಲ್ಲ ಸಾಯಕ್ ಆಸೆ ಪಟ್ಟಿದ್ರೆ ಇಷ್ಟೊತ್ತಿಗೆ ಯಾರು ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಏನೇ ಬಂದ್ರು ಧೈರ್ಯವಾಗಿ ಎದುರಿಸೋದ್ ಕಲಿಬೇಕು, ಸಾಯ ನಿರ್ಧಾರ ತಗೊಳ್ಳೋದಲ್ಲ. ನೀವು ಮನೆಯಿಂದ ಹೋದ್ರೆ ಸಾಕು, ದೇವರ ಹತ್ರ ಹೋಗೋದೆಲ್ಲ ಬೇಕಾಗಿಲ್ಲ. ಅಲ್ಲ ಹಸ್ಬೆಂಡು, ನಾನ್ ಯಾವಾಗ ಸಾಯ್ಬೇಕು ಅಂತ ಹೇಳ್ದೆ? ಮತ್ತೆ ದೇವ್ರ ಹತ್ರ ಹೋಗ್ಬೇಕು ಅಂದ್ರಲ್ಲ. ಅದಾ, ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂದೆ. ಅಂತೂ ನನ್ ಬಗ್ಗೆ ಇಷ್ಟ ಕಾಳಜಿ ಇದೆ ಅಲ್ವಾ ಹಸ್ಬೆಂಡು? ಥ್ಯಾಂಕ್ಸ್ ಹಸ್ಬೆಂಡು. ಅದ್ ಕಾಳಜಿ ಅಲ್ಲ, ಗೊತ್ತು ಗೊತ್ತು, ಮಾನವೀಯತೆ. ಸರಿ, ಯಾವ ಜಾಗಕ್ಕೆ ಹೋಗ್ಬೇಕು ಅದ್ರ ಹೆಸರು ಹೇಳಿ. ಹೇಳ್ತೀನಿ ರೀ, ಇಲ್ಲೊಂದ್ ಬೆಟ್ಟ ಇದೆ ಅಂತಲ್ವಾ, ದೇವರಾಯನ ದುರ್ಗ, ಅಲ್ಲಿ ಕರ್ಕೊಂಡು ಹೋಗಿ. ಅದೇನಲ್ಲಿಗೆ? ಅಲ್ಲಿ ಒಂದ್ ದೇವಸ್ಥಾನ ಇದೆ ಅಂತೆ, ಅಲ್ಲಿ ಹೋಗಿ ನಮ್ ಮನ್ಸಲ್ಲಿರೋದನ್ನ ಕೇಳ್ಕೊಂಡ್ರೆ ಅದು ಈಡೇರತ್ತಂತೆ. ಡಿವೋರ್ಸ್ ಆಗ್ತಿದೆ, ನನ್ನಿಂದ ದೂರ ಆಗ್ತಿದೀನಿ, ಆ ಮನೆ ಬಿಟ್ಟು ಹೋಗ್ತಿದೀನಿ ಅಂತ ಒಂದ್ ಚೂರು ಯೋಚನೆ ಇಲ್ವಾ ಇವ್ರಿಗೆ? ಅವೆಲ್ಲ ಏನೋ ಎಲ್ಲ ಹಸ್ಬೆಂಡು, ನಾಳೆ ಸಾಯ್ತೀವಿ ಅಂತ ಇವತ್ತೇ ಆಳಕ್ಕಾಗತ್ತಾ? ಹಾ, ನಾನ್ ಮನ್ಸಲ್ಲಿ ಅನ್ಕೊಂಡಿದ್ ಇವ್ರಿಗೆ ಗೊತ್ತಾಯ್ತು. ಓಹೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.